ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ಅಪ್ಡೇಟ್ ಬಂದಿದೆ. ಅದರಲ್ಲೂ ಮೇನ್ ಹೈಲೈಟ್ ಅಂದ್ರೆ ನಾಮಿನೇಷನ್. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಇಡೀ ಸೀಸನ್ ನಾಮಿನೇಷನ್ ಸುತ್ತಲೇ ಹೋಗ್ತಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಯಾಕಂದ್ರೆ ಈ ಓಪನ್ ನಾಮಿನೇಷನ್ ಅನ್ನೋ ಕಾನ್ಸೆಪ್ಟ್ ಗಲಾಟೆಗೆ ಕಾರಣ ಆಗ್ತಿದೆ. ಓಪನ್ ನಾಮಿನೇಷನ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಮುಂದೆ ನಿಂತು ಮಾತನಾಡಬೇಕು, ಒಪಿನಿಯನ್ ಕೊಡಬೇಕು. ಅಲ್ಲಿ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಒಬ್ಬೊಬ್ಬರಿಗೆ ಬೇರೆ ಬೇರೆ. ಒಬ್ಬ ಹೇಳಿದ ಮಾತನ್ನ ಇನ್ನೊಬ್ರು ಬೇರೆ ತರ ಅರ್ಥ ಮಾಡಿಕೊಳ್ತಾರೆ. ಅಲ್ಲಿಂದಲೇ ವಾದ ವಿವಾದ ಶುರುವಾಗುತ್ತೆ. ಆಮೇಲೆ ಅದೇ ಜಗಳ ಆಗಿ ಕನ್ವರ್ಟ್ ಆಗುತ್ತೆ. ಈ ಜಗಳವನ್ನೇ ಪ್ರೋಮೋ ಮಾಡ್ತಾರೆ, ಅದನ್ನೇ ಎಪಿಸೋಡ್ ಮಾಡ್ತಾರೆ. ಹಾಗೆ ನೋಡ್ತಾ ನೋಡ್ತಾ ಸೀಸನ್ ಕೂಡ ಮುಗಿಸ್ತಾರೆ ಅನ್ನೋ ಫೀಲಿಂಗ್ ಬರ್ತಿದೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಸ್ಪರ್ಧಿಗಳನ್ನ ಮಾತ್ರ ಬ್ಲೇಮ್ ಮಾಡೋಕೆ ಆಗಲ್ಲ. ನಾವು ಅವರ ಪ್ಲೇಸ್ ನಲ್ಲಿ ಇದ್ರೂ ಕೂಡ ಇದೇ ರೀತಿ ರಿಯಾಕ್ಟ್ ಮಾಡ್ತಿದ್ದೆವು. ಓಪನ್ ನಾಮಿನೇಷನ್ ಅಂದ್ರೆ ಮಾತನಾಡಲೇಬೇಕು, ಮಾತಾಡಿದ್ರೆ ತಪ್ಪು, ಮಾತಾಡದಿದ್ರೆ ಮತ್ತೆ ತಪ್ಪು. ಫುಲ್ ಕನ್ಫ್ಯೂಷನ್ ಸಿಚುವೇಶನ್. ಈ ಪ್ರೋಮೋದಲ್ಲಿ ಧ್ರುವನ್ ಮತ್ತು ರಘುವಿನ ನಡುವೆ ಜಗಳ ಮೇನ್ ಫೋಕಸ್ ಆಗಿದೆ. ನಾಮಿನೇಷನ್ ಮಾಡುವಾಗ ರಘು ಅವರು ತಮ್ಮ ಅಚೀವ್ಮೆಂಟ್ ಬಗ್ಗೆ ಮಾತನಾಡಿದ ರೀತಿ, ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅನ್ನೋ ಸ್ಟೈಲ್, ಅದೇ ಪಾಯಿಂಟ್ ಇಟ್ಕೊಂಡು ಧ್ರುವಂತ್ ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಪಾಯಿಂಟ್ ನಲ್ಲೂ ಸ್ವಲ್ಪ ಅರ್ಥ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು ಅನ್ನೋ ಫೀಲಿಂಗ್ ಬಂದಾಗ ಪ್ರಶ್ನೆ ಬರೋದು ಸಹಜ. ಆದ್ರೆ ಇನ್ನೊಂದು ಸೈಡ್ ನೋಡಿದ್ರೆ ರಘು ಅವರು ಸುಮ್ಮನೆ ಈ ಲೆವೆಲ್ಗೆ ಬಂದಿಲ್ಲ. ಅವರ ಕೆಲಸ, ಅವರ ಅಚೀವ್ಮೆಂಟ್ ಗಳನ್ನ ಒಮ್ಮೆ ನೋಡಿದ್ರೆ ಅವರು ಏನ್ ಮಾಡಿರೋದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದನ್ನ ಮೊದಲು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಕಿಚನ್ ವಿಚಾರವು ದೊಡ್ಡ ಟ್ರಿಗರ್ ಆಗಿದೆ. ನಾನು ಮಾಡಿಸಿದ ಊಟ ತಿನ್ನೋದು ಮತ್ತೆ ನನ್ನ ಬಗ್ಗೆ ಮಾತನಾಡೋದು ಅನ್ನೋ ಎಮೋಷನಲ್ ಬರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಅನ್ನೋದು ಒಬ್ಬರ ಕೆಲಸ ಅಲ್ಲ, ಎಲ್ಲರಿಗೂ ಸೇರಿದ ಕೆಲಸ. ಆದ್ರೂ ಕೂಡ ಆ ಹಿಟ್ ಆಫ್ ದ ಮೂಮೆಂಟ್ ಮಾತುಗಳು ಜಾಸ್ತಿ ಆಗುತ್ತೆ, ಅದು ದೊಡ್ಡದಾಗಿ ಕಾಣಿಸುತ್ತೆ. ಇನ್ನು ಒಂದು ಡೈಲಾಗ್, ಫ್ರೀ ಇದ್ದಾಗ ಮನೆಗೆ ಬನ್ನಿ ಅನ್ನೋದು, ಇದನ್ನ ಒಬ್ಬರು ಒಂದು ಅರ್ಥದಲ್ಲಿ ಹೇಳಿರಬಹುದು, ಎದುರಿನವರು ಬೇರೆ ಅರ್ಥ ಮಾಡಿಕೊಂಡಿರಬಹುದು. ಅದಕ್ಕೆ ರಘು ಅವರು ರಿಯಾಕ್ಷನ್ ಇಷ್ಟು ಸ್ಟ್ರಾಂಗ್ ಆಗಿದೆ, ಓಪನ್ ಚಾಲೆಂಜ್ ತರ. ಇದೆಲ್ಲ ನೋಡಿದ್ರೆ ಒಂದು ವಿಷಯ ಕ್ಲಿಯರ್, ಈ ಸೀಸನ್ ಅಲ್ಲಿ ಗ್ರೂಪಿಸಂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಿಟ್ ಆಫ್ ದ ಮೂಮೆಂಟ್ ಮಾತುಗಳು ತುಂಬಾ ಜಾಸ್ತಿ ಆಗ್ತಿವೆ. ರಕ್ಷಿತಾ ಇಲ್ಲಿ ಮಧ್ಯಪ್ರವೇಶಿ ಮಾಡಿ ವಿಷಯ ಸ್ಟಾಪ್ ಮಾಡೋದು ಒಳ್ಳೆಯ ಗುಣ. ಆದ್ರೂ ಅದರಲ್ಲೂ ಎಮೋಷನಲ್ ಜಾಸ್ತಿ ಆದ್ರೆ ಸಿಚುವೇಶನ್ ಕೈ ತಪ್ಪೋ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಸ್ಪರ್ಧಿಗಳನ್ನ ತುಂಬಾ ಪ್ರೆಷರ್ಗೆ ತಳ್ಳಿದೆ. ಮಾತಾಡಿದ್ರು ಕಷ್ಟ, ಮಾತನಾಡದಿದ್ರು ಕಷ್ಟ. ಇನ್ನು 2 ವಾರ ಮಾತ್ರ ಬಾಕಿ. ಆದ್ರೂ ಕೂಡ ಈ ರೀತಿ ಸಿಚುವೇಶನ್ಗಳಿಗೆ ಸ್ಪರ್ಧಿಗಳು ಸಿಲುಕಿರೋದು ಸ್ವಲ್ಪ ಬೇಜಾರಿನ ವಿಷಯ. ನಿಮಗೆ ಏನ್ ಅನ್ಸುತ್ತೆ ಗೈಸ್? ಲೈವ್ ನೋಡ್ತಿರೋರಿಗೆ ಜಾಸ್ತಿ ಕ್ಲಾರಿಟಿ ಇದೆಯಾ? ಈ ಓಪನ್ ನಾಮಿನೇಷನ್ ಸ್ಟಾಪ್ ಮಾಡ್ಬೇಕಾ ಅಥವಾ ಇದೇ ಗೇಮ್ ಅಂದ್ರೆ ಒಪ್ಪಿಕೊಳ್ಳಬೇಕಾ ಅಂತ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟರ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.